ದಯವಿಟ್ಟು ನಮ್ಗೆ ಹಾಕೋಯ್ರು ಬೇಡ ಕಣಣ್ಣ. ಅನ್ನ ತಿಂತಾ ಇದ್ದೀವಿ, ಅನ್ನ ತಿನ್ನೋ ಬಾಯಲ್ಲಿ ಮಣ್ಣು ಹಾಕ್ಬೇಡ್ರಿ ಕಣಣ್ಣ. ನಮಗೆ ಬಂದಿದ್ದೀರಿ ನಮ್ಮ ಬಾಕ್ಲುಗಳಿಗೆಲ್ಲ ಕೈ ಮುಗಿದು ಏನೋ ಬೇಡ್ಕೊಂಡ್ರಿ. ನಾವು ನಿಮ್ಮನ್ನ ಇದು ಮಾಡ್ದೋ ಈ ಶ್ರೀ ಕಲಿಸ್ಲಿಲ್ಲ ಅಂತ ಅನ್ಕೋಬೇಡ್ರಿ. ನಿಮಗೂ ನಾವು ಮಾಡಿದ್ದೀವಿ. ನಮ್ಮ ರೈತರನ್ನ ಉಳಿಸ್ಕೊಡ್ರಣ್ಣ. ಹಳ್ಳ ಸುಂದ್ರ ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡ್ರಿ. ಅನ್ನ ತಿಂತಾ ಇದ್ದೀವಿ ಕಣಣ್ಣ. ನಿಮ್ಮಿಂದ ಒಂದು ಕಣ್ಗಾರ ಆಗಿ ಬೆಳ್ಕೊಂಡ್ರೆ 1 ವರ್ಷ ಎಲ್ಲ ತಿಂತೀವಿ ಕಣಣ್ಣ. ಬೇಡ ಮೋಸ ಮಾಡಬೇಡ್ರಿ ನಮಗೆ. ನಾವು ಹೋಗಿ ಎಲ್ಲಿ ಕಾಯಿಲೆಯವ್ರು ಕಣಣ್ಣ, ಹುಷಾರಿಲ್ಲ, 2 ಮಾತು ಮಾತಾಡೋಕ್ಕಾಗಿಲ್ಲ. ಅಜ್ಜಿದಿರವ್ರೆ, ಏನಣ್ಣ ಮಾಡೋಣ ನಾವು? ಈ ಕೈಲಾಗ್ನಾರ್ದೇರೋರು ಗಂಡಸ್ರುಗಳು ಅವ್ರೆ, ಏಜ್ ಆಯ್ತು 60 ವರ್ಷ ತುಂಬ್ತಾ ಅವ್ರಿಗೆ. ನಮ್ಗೆ 50 ವರ್ಷ ತುಂಬ್ತು. ನಾವು ಆಚೆ ಹೋಗಿ ಏನಣ್ಣ ಮಾಡೋಣ? ಡಿ ಕೆ ಅಣ್ಣ ಬದುಕಿಸ್ರಣ್ಣ. ನಮ್ಮನ್ನ ಹೊರದೇಶಕ್ಕೆ ತಗೋಗಿ ಹಾಕ್ಬೇಡ್ರಿ. ಬೆಂಗಳೂರು ಕಡೆ ಹಿಂದಿಯವ್ರನ್ನೂ ತಂದು ಇಲ್ಲಿ ಬಿಸಾಕ್ಬೇಡ್ರಿ. ಪೋಲಿ ಪುಂಡ್ರೆಲ್ಲ ಬರ್ತಾರೆ, ಮಕ್ಕಳು ಮರಿ ಅವರೇ. ಈ ಕಾಲ ನೋಡೇ ಇದ್ದೀರಿ ಅಂಥವ್ರ ಜಾಗ ಹೆಂಗೆ ಅದೇ ಅಂತ. ಏನು ತೊಂದರೆ ಕೊಡಬೇಡ್ರಿ ಅಣ್ಣ. ನಾವು ಗಂಜಿ ಕುಡಿತಾ ಇದ್ದೀವಿ, ನೆಮ್ಮದಿಯಾಗಿ ಮನೆಗೆ ಕೂತೀವಿ, 2 ಹಸ್ಗಳು ಕಟ್ಕೊಂಡು ಹಾಲು ಮೊಸರು ಕುಡ್ಕೊಂಡು. ಬೇಡ ಕಣಣ್ಣ, ಸಾಕು. ಇಲ್ಲಿಗೆ ವರ್ಷದಿಂದ ವರ್ಷ ಪೂರ್ತಿ ನಾವು ಅನುಭವಿಸಿದ್ದೀವಿ. ಬೈರ್ಮಂಗ್ಲ ಕ್ರಾಸಲ್ಲಿ ಕುಂತ್ಕೊಂಡು ಸಾಕಣ್ಣ. ಹತ್ತಿ ನಮಗೂ ಸಾಕಾಗದೆ, ನಿದ್ದೆ ಬರಲ್ಲ. ನಮ್ಮ ಜೀವನ ಹಿಂಗೆ ಆಯಿತು. 1 ಎಕರೆ ಭೂಮಿ ಮಡಿಕೊಂಡು ನಾವು ಎಲ್ಲ 2 ಎಕರೆ 2 ಕೋಟಿ ತಗೊಂಡು ಎಲ್ಲಣ್ಣ ಹೋಗೋಣ? ಎಲ್ಲ ಬರ್ತಾರೆ ಭಾಗಕ್ಕೆ. ಏನು ಮಾಡೋಣ ನಾವು? ಮಗಳಿಗೆ ಕೊಡೋಣ, ಮಗನಿಗೆ ಕೊಡೋಣ, ಏನಣ್ಣ ಮಾಡೋಣ ನಾವು? ಮನೆ ಇಲ್ಲ, ಮಠ ಇಲ್ಲ, ಸೀಟ್ ಮನೆ ಹಾಕ್ಕೊಂಡು ನಾವು ವಾಸ ಮಾಡ್ತಾಯಿದ್ದೀವಿ. ಕೋಳಿ ಕೊಕ್ಕ ಸಾಕೊಂಡು, ದನ ಕರ ಸಾಕೊಂಡು. ಹಾಂ, ಏನಣ್ಣ ಮಾಡೋಣ ನಾವು? ನಮ್ಮ ಜೀವನ ನೀವೇ ಬದುಕು ಕಟ್ಕೊಡ್ಬೇಕಣ್ಣ ನಮಗೆ. ನಿಮ್ಮ ಕೈ ಮುಗಿದು ಕೇಳ್ಕೊಡ್ತೀವಿ. ನಿಮ್ಮ ಪಾದ ನಮ್ಮ ತಲೆ ಮೇಲಿಟ್ಟು ನಮ್ಮನ್ನು ಕಾಪಾಡಬೇಕು ಕಣಣ್ಣ. ಬಾಲಣ್ಣವ್ರೆ, ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಅಕ್ಕ ತಂಗಿಯದಿರು ಅಂದ್ಕೊಂಡು ಮಾಡೋಣ. ನಮಗೆ ಬದುಕಿಸ್ರಣ್ಣ, ದಾರಿ ಕೊಡ್ರಿ. ಏನು MLA ಅಣ್ಣರು ಇನ್ನೂವರೆಗೂ ಅಡ್ರೆಸ್ಸೇ ಇಲ್ಲ. ಅವ್ರ ಪತ್ತದಾರಿನೇ ಇಲ್ಲ. ಓಟ್ ಕೇಳೋಕೆ ಬಂದಿದ್ದು ಅಷ್ಟೇ ಅವರು. ಏನು ಎತ್ತ ಅಂತ ಕೇಳಿಲ್ಲ ನಮ್ಮನ್ನ. ನಾವು ಹೆಂಗೆ ಬದುಕಬೇಕು, ಹೆಂಗೆ ಜೀವನ ಮಾಡಬೇಕು? ರಾತ್ರಿ ಹೊತ್ತು ನಿದ್ದೆ ಬರಲ್ಲ ನಮಗೆ. ಹಾಂ, ತೆಂಗಿನ ಸೋಸಿ, ಅಡಿಕೆ ಮರ, ಈ ಬದುಕೆಲ್ಲ ಬಿಟ್ಬಿಟ್ಟು ನಾವು ಆಚೆ ಇಷ್ಟಾಗಲ್ಲ ಗುಡ್ಲ ಹಾಕೊಂಡು ನಾವು ಹೆಂಗೆ ವಾಸ ಮಾಡೋದು ಹೇಳು? ನಾವು ಅವತ್ತೇ ಸತ್ತೋಯ್ತೀವಿ, ನಾವೆಲ್ಲೂ ಹೋಗಲ್ಲ. ಅವ್ರು ಯಾವತ್ತು ನಮ್ಮ ಆಸ್ತಿ ಕಿತ್ಕೋತಾರೋ ಆವತ್ತೇ ನಾವು ಜೀವನ ಪೂರ್ತಿ ನಾವು ಇರಲ್ಲ. ಮಾತ್ರ ಸತ್ತೋಯ್ತೀವಿ ನಾವು. ಅಜ್ಜಿನ ಕಟ್ಕೊಂಡು ವಯಸ್ಸಾದ ಅಪ್ಪನ ಕಟ್ಕೊಂಡು ನಾವು ಎಲ್ಲೋಗಿ ಸಾಯನವ? ನಮಗೆ ಆ ಜೀವನನೂ ಬೇಡ. ಅವ್ರ ಜಮೀನು ಕಿತ್ಕೊಂಡ್ರು ನಾವು ಅವತ್ತೇ ಪ್ರಾಣ ಬಿಡ್ತೀವಿ. ಇಲ್ಲೆಲ್ಲೋ ಕಳೆ ಔಷಧಿ ಅದೇ ನೋಡಿ, ಅಲ್ಲಿ ದ್ರಾವಕ ಅದೇ ಕುಡ್ಕೊಂಡು ಸತ್ತೋಯ್ತೀವಿ. ಆರಾಮಾಗಿ ಮನೆಗೆ ಕೂತೀವಿ. ಅವ್ರ ಕಣ್ಣು ತುಂಬಿಸ್ಕೊಳ್ಳಿ ನಮ್ಮನ್ನೆಲ್ಲ ನೋಡಿ, ನಮ್ಮ ರೈತರನ್ನ. ಹಾಂ, ನಮ್ಮ ಹೆಸರು ಭಾರತಿ ಅಂತ. ನಮ್ಮ ಮಗ ಎಲ್ಲೋ ಅವನೇ, ಮಗಳು ಎಲ್ಲೋ ಅವಳೆ. ಅವ್ರಿಗೂ ನಾವು ಓದಿಸಿ ಜೀವನ ಕೊಟ್ಟು ನಮ್ಮ ಮಗ ಎಲ್ಲೋ ಕೆಲಸದಲ್ಲಿ ದೂರ ಅವನಿ. ನಮ್ಗೆ ಯಾರೂ ಇಲ್ಲ, ಹಿಡಿ ಅನ್ನೋರಿಲ್ಲ, ಬಿಡು ಅನ್ನೋರಿಲ್ಲ. ಒಂದು ಹಾಸ್ಪಿಟ್ಲ್, ನನಗೆ ಸೈಡ್ ಎಫೆಕ್ಟ್ ತಲೆನೋವು ಬಂದು ಮನೆ ಕಬಿಡ್ತೀನಿ. ಬಿಸಿಲಿಗೆ ಹೋದೆ ಅಂದರೆ ತಲೆನೋವು ಬಂದುಬಿಡ್ತದೆ. ಮಾತ್ರೆ ನುಂಗಿ ದಿನ ಹಿಂಗೆ ಕಾಯಿಲೆಗಳು. ಏನು ಮಾಡೋಣ? ನಡುಕ್ತಾ ಇದ್ದೀನಿ ಮಾತಾಡೋಕ್ಕೆ. ಇದೆಲ್ಲ ನೋಡಿ ಅವರು ನಮಗೆ ಜೀವ ಕೊಡಬೇಕು, ಹೊಸ ಜೀವ ಕೊಟ್ಟಂಗೆ ಆಯ್ತದ. ಅಣ್ಣರು ನಮಗೆ ಬದುಕು ಕಟ್ಟು ಕೊಟ್ಟಂಗೆ ಆಯ್ತದೆ. ಅವ್ರ ಮುಂದೆ ಇನ್ನೂ ಬದುಕಬೇಕು, ಬಾಳಬೇಕು. ಅವ್ರಿಗೊಂದು ನೆಲೆ ಸಿಕ್ಕಬೇಕು. ನಮ್ಮಿಂದ ಅವರು ಚೆನ್ನಾಗಿರ್ಬೇಕು, ಅವರಿಂದ ನಾವು ಚೆನ್ನಾಗಿರಬೇಕು. ಅಷ್ಟು ನಾನು ಕೇಳ್ಕೊತೀನಿ ಕಣಣ್ಣ. ನಿಮಗೆಲ್ಲ ಒಳ್ಳೆಯದಾಗಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ, ನಾವು ಚೆನ್ನಾಗಿರ್ತೀವಿ ಕಣಣ್ಣ. ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿದ್ದಂಗೆ. 1 ಎಕರೆ ಜಮೀನು ಅದೇ, 1 ಹಸು ಅದೇ. ಹಸು ಬೇಡವೆ? ಅವ್ರು ಕೊಡೋ ದುಡ್ಡು ಎಷ್ಟು ದಿನ ಮಾಡಿಕೊಂಡು ತಿನ್ನೋಕಾಯ್ತದ? ನಾವು ಯಾವ ದುಡ್ಡು ಬೇಡ, ನಮ್ಗೆ ಏನು ಬೇಡ. ನಮ್ಗಿರೋ ಜಮೀನು ನಮ್ಮ ಮಕ್ಳಿಗೆ, ನಮ್ಮ ಮೊಮ್ಮಕ್ಳಿಗೆಲ್ಲ ನಾವೇನು ಕೊಡೋಣವ? ಏನೋ ನಮ್ಮ ಅಜ್ಜಿ ನಮ್ಮ ತಾತ ಕೊಟ್ಟರು ಅಂತ ನಮ್ಮ ಮೊಮ್ಮಕ್ಳಾದ್ರೂ ನೆನ್ಕೋತಾರೆ. ನಮ್ಮ ಅತ್ತೆ ನಮ್ಗೆ ಕೊಟ್ಟವ್ರೆ, ನಾವು ನಮ್ಮ ಮಕ್ಳಿಗೆ ಕೊಡಬೇಡ್ದೆ? ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಸುತ್ತಮುತ್ತ ಹಸುರು ತುಂಬ್ಕೊಂಡಿರೋದು. ಗೊತ್ತಿಲ್ವಾ ನಿಮಗೆ? ಏನು ಬೆಳಿತಾವ್ರೆ? ಬಂಜರು ಭೂಮಿನ ಇದು ಏನಾನು ಬೆಳಿತಾವ್ರ ಅಂತ ಅನ್ನೋದು ಗೊತ್ತಾಗಲ್ವಾ ನಿಮಗೆ? ಯಾರೂ ಬರಲಿಲ್ಲ, ಎಲ್ಲ ಪಾಪ ಮಾಡ್ತಾವ್ರೆ. ಯಾರೂ ಗೋಳಾಡೋದು ಅವ್ರು ಕಾಣಿಸ್ತಾ ಇಲ್ಲ. ಎಲ್ಲ ಪ್ರತಿಭಟನೆ ಮಾಡ್ತಾವ್ರೆ. ಯಾರನ್ನೂ ಅವ್ರದ್ದು ಕಾಣಿಸ್ತಾ ಇಲ್ಲ. ನಾವು ಅವ್ರು ಮಾಡ್ತಾ ಇರೋದು, ಯಾರಿಗೂ ರೈತರು ಮಾಡ್ತಾ ಇರೋದು ಇಲ್ಲ. ನಾವು ಕೊಡಲ್ಲ. ರೈತರನ್ನ ದಾಟಿ ಅವ್ರು ಮಾಡ್ಕೊಳಕಾಯ್ತದ? ರೈತರನ್ನ ದಾಟ್ಕೊಂಡು ಅವ್ರು ಬಂದು ಮಾಡೋಕ್ಕಾಯ್ತದ? ಮೇಡಮ್, ನಮಗೆ ಇದು ಒಂಚೂರು ಸ್ವಲ್ಪ ಇಷ್ಟ ಇಲ್ಲ. ಏನಕ್ಕೆ ಅಂದರೆ ನಮಗೆ ಇರೋದು ಇಷ್ಟು ಆಸೆ ಕಿತ್ಕೊಂಡ್ರೆ ನಮ್ಮ ಮಕ್ಳು ಮರಿ ಕಾಲಕ್ಕೆ ಏನಿರಲ್ಲ ಮೇಡಮ್. ಅವ್ರದ್ದು ಎಷ್ಟೇ ಕೋಟಿ ಕೊಡಲಿ ಅದು ನಿಮಿಷನೂ ಕೋಟಿ ಉಳಿಯಲ್ತು. ಆದ್ದರಿಂದ ನಮ್ಗೊಂಚೂರು ಒಪ್ಪಿಗೆ ಇಲ್ಲ. ಅವರು ಮಾಡ್ತಾ ಇರೋದು ನಮಗೊಂದು ಸಂಪೂರ್ಣ ಒಪ್ಪಿಗೆ ಅಂತೂ ಇಲ್ಲ ಮೇಡಮ್. ಸುಮಾರು 1.5 ವರ್ಷದಿಂದ ಪ್ರತಿಭಟನೆ ಎಲ್ಲ ಮಾಡ್ತಿದ್ದಾರೆ ಮೇಡಮ್. ನಮ್ಮ ಕಡೆಯವ್ರು ಮಾಡ್ತಿದ್ದಾರೆ.
ಇಲ್ಲಿ ಕ್ಷೇತ್ರದ MLA ಆಗಿರ್ಬೋದು, ಯಾರೇ ಆಗಿರ್ಬೋದು ಬಂದ್ ನೋಡಿಲ್ಲ ಅಂತ ಹೇಳ್ತಾರೆ ಜನ. ಹೌದು ಮೇಡಮ್, ನೋಡಿಲ್ಲ ಮೇಡಮ್ ಬಂದು ನಮ್ಮ ಕಷ್ಟ ಸುಖ ಯಾರು ನೋಡಿಲ್ಲ. ಓಟ್ ಕೇಳಕ್ ಮಾತ್ರ ಬರ್ತಾರೆ. ಇದೆಲ್ಲ ಬಂದು ಸ್ಟಾಪ್ ಮಾಡಿಸ್ಬೇಕು ತಾನೆ. ಅವ್ರು ಗೆದ್ದೆ ಅವ್ರು ಮನೆ ಇರ್ತಾರೆ. ಏನೇನಾಗಲಿ ನಮಗೆ ಇವು ಹಾಕೋರು ಇಷ್ಟ ಇಲ್ಲ ಮೇಡಮ್. ನಮ್ಗೆ ಹಾಕೋರು ನಿಲ್ಲಿಸ್ಲೇಬೇಕು. ಒಂದು ಇಷ್ಟು ಇದ್ರೆ ಮಕ್ಳ ಕಾಲಕ್ಕನ ಜಮೀನು ಇರ್ತದೆ. ಅವ್ರ ದುಡ್ಡು 50 ಕೋಟಿ ಅಲ್ಲ 10 ಕೋಟಿ ಎಷ್ಟು ಕೋಟಿ 100 ಕೋಟಿ ಕೊಟ್ಟರು ನಿಮ್ಸಂಗಿಲ್ಲ ಮೇಡಮ್ ಆ ದುಡ್ಡು. ಟೌನ್ಶಿಪ್ ಮಾಡಿ ಇವಾಗ ಫ್ಯಾಕ್ಟ್ರಿಗಳು ಕಟ್ತೀವಿ, ಕೆಲಸ ಕೊಡ್ತೀವಿ ಮೇಡಮ್. ಅವ್ರು ಕೊಡ್ತಾರೆ ಮೇಡಮ್. ನಮ್ಗೆ ವಯಸ್ಸು ಆಯ್ತಾ ಇದೆ. ಅವ್ರಿಗೇನು ಕೆಲಸ ಕೊಡ್ತಾರೆ ಮೇಡಮ್ ನಮಗೆ? ಅಲ್ಲೇ ಅದೇ ಏನೋ ತೊಳೆಯೋದು ಬೆಳೆಯೋದು ಕೊಡ್ತಾರೆ ಮೇಡಮ್. ಫ್ಯಾಕ್ಟ್ರಿ ಕೆಲಸ ಮಾಡೋಕ್ಕಾಗುತ್ತಾ ನಮ್ಮ ಕೈಲಿ? ಹೇಳಿ ಮೇಡಮ್, ನಮ್ಮ ಕೈಲಿ ಕೆಲಸ ಮಾಡೋಕ್ಕಾಗುತ್ತಾ? ನಮ್ಮ ಮಕ್ಳು ಮರಿಗೆಲ್ಲ ಇಷ್ಟು ಜಮೀನನ್ನ ಇದ್ರೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಳನ್ನ ನೋಡ್ತಾರೆ. ಅವ್ರಿಗೇನು ಇಲ್ಲ ಅಂದ್ರೆ ದುಡ್ಡು ಎಷ್ಟು ದಿನ ಮಡಿಕೊಂಡವ್ರು ಮೇಡಮ್. ಎಲ್ಲ ಖರ್ಚು ಮಾಡ್ಕೋತಾರೆ. ಅದು ಇದು ಎಲ್ಲ ಇದು ಮಾಡ್ತಾರೆ ಮೇಡಮ್. ಇದು ಮಾತ್ರ ಯಾವುದೇ ಕಾರಣಕ್ಕೂ ಆಗಬೇಡ ಮೇಡಮ್. ಯಾಕಂತ ಆಗಬಾರ್ದು. ಏನ್ ಹೇಳ್ತೀರಿ ಮುಖ್ಯಮಂತ್ರಿಗೆ? ಏನು ಹೇಳೋಣ, ಅವ್ರಿಗೆ ಕೈ ಮುಗ್ದು ಬೇಕಾದ್ರೆ ಕೇಳ್ಕೊತೀವಿ. ನಾವಂತೂ ಬೈಯಕ್ಕೆ ಹೋಗಲ್ಲ. ಯಾರೋ ಬೈತಾರೆ, ಅವ್ರಿಗೆ ಬುದ್ಧಿ ಇಲ್ಲ. ಬೈದ್ರೆ ಅದು ಉದಾಹರಣೆ ಸರೋಗಲ್ಲ. ಅವರೇ ನಮ್ಮ ಮನವಿ ತಿಳ್ಕೊಂಡು ನಮ್ಮನ್ನ ಬಿಟ್ಬಿಟ್ಟು ನಮ್ಮ ಪಾಡು ನಾವು ಬಿಟ್ಬಿಟ್ರೆ ಸಾಕು ಮೇಡಮ್. ಆ ಕೊಯ್ರು ಆಗೋಕ್ಕಂತೂ ನಮಗಂತೂ ಇಷ್ಟ ಇಲ್ಲ. ನಮ್ಗೆ ಯಾವುದೇ ಕಾರಣಕ್ಕೂ ನಮಗಂತೂ ತೊಂದರೆ ಕೊಡಬಾರ್ದು ಅವ್ರು ಬಂದು. ಅವ್ರು ನಾವಂತೂ ಬೈಯಲ್ಲ. ಬೈದ್ರೆ ಬೈಕೊಳ್ಳಿ. ಅವ್ರನ್ನ ಕೈ ಮುಗ್ದೆ ನಾವು ಕೇಳ್ಕೊತೀವಿ ಮೇಡಮ್ ಬೇಕಾರೆ. ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ರೈತರನ್ನೇ ಇಷ್ಟೊಂದು ದಬ್ಬಾಳಿಕೆ ಮಾಡ್ತಿದ್ದಾರೆ. DK ಶಿವಕುಮಾರ್ ನಮ್ಮ ರಾಮನಗರ ಡಿಸ್ಟಿಕ್ ಅವರು. ಬಟ್ ಅವರು ರೈತರ ಮಗ. ಅವ್ರು ರೈತರ ಮಗ ಆಗಿ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟ ಬಿದ್ದು ಅವ್ರನ್ನೆಲ್ಲ ಈ ಸ್ಥಾನಕ್ಕೆ ತಂದವ್ರೆ ಅಂತ ಗೊತ್ತಿದ್ಮೇಲೆ ಯಾಕೆ ರೈತರಿಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾರೆ? ಎಷ್ಟೊಂದು ಜನ ಸಣ್ಣ ಪುಟ್ಟ ಕೈಗಾರಿಕೆ ಇದನ್ನೆಲ್ಲ ಮಾಡ್ಕೊಂಡು ವ್ಯವಸಾಯ ಮಾಡಿಕೊಂಡು ಎಷ್ಟು ಅವ್ರವ್ರ ಮಕ್ಕಳನ್ನ ಎಜುಕೇಷನ್ ಕೊಟ್ಕೊಂಡು ಇಲ್ಲಿ ಎಷ್ಟೊಂದು ಜನ ಅವ್ರ ಅಪ್ಪ ಅಮ್ಮ ಮಡಗಿರೋದು ಆ ಕಾಲ ತಂದೆ ತಾಯಿಗಳು ನಾವು ಹೆಬ್ಬೆಟ್ಟು ನಮ್ಮ ಮಕ್ಕಳು ಸೈನ್ ಹಾಕ್ಲಿ ಅಂತ ಓದಿಸವ್ರೆ. ಇವಾಗಿನವರು ನಾವು ಸೈನ್ ಹಾಕಿರೋ ಪರವಾಗಿಲ್ಲ, ನಮ್ಮ ಮಕ್ಕಳು ಮುಂದೆ ಪ್ರಪಂಚ ಏನು ತಿಳ್ಕೊಳ್ಳಿ ಅಂತ ನನ್ನ ಕಷ್ಟ ನಮ್ಮ ಮಕ್ಳಿಗೆ ಬರಬಾರ್ದು ಅಂತ ಗೇದಿ ಮತ್ತು ಅವ್ರಿಗೆ ವ್ಯವಸಾಯದ ಎಲ್ಲ ಥರನೂ ಮುಂದೆ ಏನೇ ಕೆಲಸ ಇವಾಗ ಸಂಬಳ ತಗೋತಾ ಇದ್ರು ಮಧ್ಯದಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅವ್ರು ವ್ಯವಸಾಯ ಮಾಡ್ಕೊಂಡು ತಿನ್ನಲಿ ಅಂತ ಪ್ರತಿಯೊಂದೂ ಅವ್ರಿಗೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಕಷ್ಟ ಸುಖ ಅವ್ರ ಹೊಲದಲ್ಲಿ ಹೇಗೆ ಗೇಯ್ಬೇಕು, ಮನೇಲಿ ಹೇಗೆ ಮಾಡಬೇಕು ಅಂತ ಎಲ್ಲ. ಇವಾಗ ಎಷ್ಟೊಂದು ಜನ ಅಲ್ಲಿ 40,000 60,000 ಸಂಬಳ ತಗೋತಿದ್ದಾರೆ. ಇಲ್ಲಿ 15 ದಿನಕ್ಕೆ ಹಾಲು ಹುಳ ಮಾಡಿಕೊಂಡು 60-80 ತಗೋತಿದ್ದಾರೆ ಬರೀ 15 ದಿನಕ್ಕೆ. 20 ದಿನಕ್ಕೆ ರೇಷ್ಮೆ ಮಾಡಿಬಿಟ್ಟು ಇಲ್ಲಿ 50 ಮಟ್ಟ ಹುಳ ಮಾಡಿಕೊಂಡ್ರೆ 25,000 ಬರ್ತದೆ. ಹಾಲಲ್ಲಿ ಎಷ್ಟು ಇಲ್ಲಿ ಕೆಲವ್ರು ಎಷ್ಟೊಂದು ಜನ ತಿಂಗ್ಳಿಗೆ 1 ಲಕ್ಷ ತಗೋತಿದ್ದಾರೆ. ಅಲ್ಲಿ IT-BT ಕಂಪ್ನಿಲಿ ಕುತ್ಕೊಳ್ಳೋದ್ಕಿಂತ ಇಲ್ಲಿ ರೈತರು ನಿಮ್ಮದಾಗ ಅವ್ರವ್ರು ಮಾಡ್ಕೊಂಡು ಬದುಕನ್ನ ಅದನ್ನ ಬಿಟ್ಬಿಟ್ಟು ಬೇಡ ಸರ್, ದಯವಿಟ್ಟು ನಿಮ್ಮ ಕೈ ಮುಗಿ ಕೇಳ್ಕೊಡ್ತೀವಿ. ರೈತರಿಗೆ ಇಷ್ಟೊಂದು ಅನ್ಯಾಯ ಮಾಡಬೇಡಿ. ಯಾರಿಗೂ ನೀವು ರೈತರು ಮಗನೇ ಅರ್ಥ ಮಾಡಿಕೊಂಡು ಇವ್ರ ಕಷ್ಟ ಏನು ಅಂತ ಇವ್ರ ಪಾಡಿಗೆ ಇವ್ರು ಬಿಟ್ಬಿಟ್ಟು ಇಲ್ಲಿ ಎಲ್ಲ ಕಡೆ ಅಭಿವೃದ್ಧಿ ಆಗೈತೆ. ನೀವೇನು ಅಭಿವೃದ್ಧಿ ಮಾಡೋದು ಬೇಕಾಗಿಲ್ಲ. ಅವ್ರವ್ರಿಗೆ ವ್ಯವಸಾಯ ಮಾಡ್ಕೊಂಡು ಅವ್ರವ್ರ ಮಕ್ಕಳನ್ನ ಏನೇನು ಓದಿಸೋರು ಗೊತ್ತಾ? ನೀವೇನು ಅಭಿವೃದ್ಧಿ ಮಾಡಿ ನಮಗೆ ಇಲ್ಲಿ ಯಾರು ಇಲ್ಲಿ ಕಷ್ಟದಲ್ಲಿಲ್ಲ. ಎಲ್ಲ ಆರಾಮಾಗಿ ಅವ್ರವ್ರ ಪಾಡವ್ರು ಗೈಕೊಂಡು ಆರೋಗ್ಯವಾಗೂ ಇದ್ದಾರೆ. ದಯವಿಟ್ಟು ನಿಮ್ಮ ಕೈ ಮುಗಿತೀವಿ. ಇದನ್ನ ಇಲ್ಲಿಗೆ ಯೋಜನೆ ಬಿಟ್ಬಿಟ್ಟು ರೈತರಿಗೆಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು. ದಯವಿಟ್ಟು DK ಶಿವಕುಮಾರ್ಗೆ ಹೇಳೋದು ಅಂದರೆ ಒಂದ್ಸತಿ ಬರಲಿ, ಬಂದು ಸುತ್ತ ನೋಡಲಿ. ಅವ್ರ ಮನಸ್ಸಲ್ಲಿ ಏನು ಅನಿಸ್ತೋ ಅದನ್ನು ಮಾಡಲಿ. ಯಾರ ಮಾತ್ರ ಕೇಳ್ಕೊಂಡು ಮಾಡೋದಲ್ಲ. ಈಗ ಒಂದ್ಸತಿ ನಮ್ಮ ಪರಿಸರಕ್ಕೆ ಬರಲಿ. ರೈತರು ಹೆಂಗವ್ರೆ, ರೈತರು ಹೆಂಗೆ ಬದುಕ್ತಾವ್ರೆ, ರೈತರು ಹೆಂಗೆ ಬಾಳ್ತಾವ್ರೆ, ಯಾರಿಗೆ ಈಗ ಕಾಯಿಲೆ ಇದೆ ಅಂತ ಬಂದು ವಿಚಾರಿಸ್ಲಿ ಬಿಡಿ. ಯಾರಿಗೆ ಏನು ಕಾಯಿಲೆ ಬಂದಿದೆ, ಇಲ್ಲಿ ತರಕಾರಿ ತಿಂದು ಹಣ್ಣು ತಿಂದು ಸೊಪ್ಪು ಸದೆ ತಿಂದು ಯಾರಿಗೆ ಕಾಯಿಲೆ ಬಂದಿದೆ ಬಂದು ಅವರೇ ವಿಚಾರಿಸ್ಲಿ ಬಿಡಿ. ಆಮೇಲೆ ಏನೋ ಜಾಸ್ತಿ ಜನ ಕಾಯಿಲೆ ಬಂದ್ಬಿಟ್ಟಿದೆ ದುಡ್ಡು ಬೇಕು ಅನ್ನೋಂಗಿದ್ರೆ ಅಕ್ವೈರ್ ಮಾಡಲಿ. ಬೇಕಾರೆ ಬರಬೇಕಿಲ್ಲಿ ಒಂದ್ಸತಿ ಅವರು ಬಂದು ನಮ್ಮ ಭೂಮಿನ ನಮ್ಮ ವಾತಾವರಣನ ನೋಡಬೇಕು. ಇದನ್ನು ಕಿತ್ಕೊಬಿಟ್ರೆ ನಾವು ಇಲ್ಲಿಗೆ ಹೋಗೋಣ. ಅವರು ಎಲ್ಲ ಸಾವಿರಾರು ಎಕರೆ ತೆಗೆದು ಮಡಿಕೊಂಡವ್ರೆ. ಆಮೇಲೆ ನಾವು ಅವ್ರಿಗೋಗಿ ಜೀವನ ಮಾಡಬೇಕಾ? ನಮ್ಮ ಜೀವನ ಕಿತ್ಕೊಬಿಟ್ಟು ನೀವು ಜೀವನ ಎಷ್ಟು ದಿನ ಅಂತ ಕಟ್ಕೋತೀರಾ? ಬನ್ನಿ, ನಾವು ಯಾರು ಏನು ಅನ್ನಲ್ಲ. ಬನ್ನಿ ಒಂದಿನ ಬೈರ್ ಮಾಡೋಕ್ಕೆ ಬನ್ನಿ, ನೋಡಿ ರೈತರ ಕಷ್ಟ ಏನು ಅಂತ. ಬೇಕಾರೆ ರೈತರ ಕಷ್ಟಕ್ಕೆ ಸ್ಪಂದಿಸಿ. ಇಲ್ಲ ಆಗಲ್ವಾ ಬಿಟ್ಬಿಡಿ. ನೀವು 2,000 ಕೊಡಬೇಡಿ, ಬಸ್ಸು ಫ್ರೀನೂ ಕೊಡಬೇಡಿ, ನಮ್ಗೆ ಏನು ಬೇಡ. ನಮ್ಮಿಷ್ಟೇ ಅಂತ ನಮ್ಮನ್ನು ಬಿಟ್ಬಿಟ್ರೆ ನಮ್ಮ ಜೀವನ ನಾವು ಮಾಡ್ಕೊಂಡೋಗ್ತೀವಿ. ಅಷ್ಟೇ ಕೇಳ್ಕೊಳ್ಳೋದು, ಕೈ ಮುಗಿದು ಕೇಳ್ಕೊತೀವಿ. ಯಾರು ಏನು ಹೇಳಿಲ್ಲ ಮೇಡಮ್. ಏನು ಹೇಳ್ತಾರೆ? ಯಾರು ಏನು ಬರೋದೇ ಇಲ್ವಲ್ಲ. ಏನು ಹೇಳ್ತಾರೆ? ಏನು ಹೇಳಲ್ಲ. ಇನ್ನು 15 ದಿನಕ್ಕೆ ಹಾಕ್ಬಿಡ್ತಾರೆ ದುಡ್ಡ ಅನ್ನೋದೊಂದು ಅಂತಾರೆ. 15 ದಿನಕ್ಕೆ ದುಡ್ಡು ಹಾಕ್ಬಿಟ್ಟು ಎಷ್ಟು ಕೋಟಿ ಇದ್ರೆ ಇರುತ್ತೆ ಮೇಡಮ್. ಈಗ ಒಂದು ಹಸು ಕಟ್ತೀವಿ, ಒಂದು ಹಸು ಕಟ್ಬಿಟ್ಟು ಹುಲ್ಲು ಮೆದೆ ಹಾಕ್ತೀವಿ. ಎಲ್ಲೋ ಆಚೆ ಕಡೆ ಹಸು ಹೊಡ್ಕೊಂಡು ಹೋಗ್ದಿರಾ, ಮೆದೆಲ್ಲೇ ಹುಲ್ ತೆಗಿತಾ ಇರಿ, ಎಷ್ಟು ದಿನ ಬರುತ್ತೆ? ಇವಾಗ ನಮ್ಮ ಮಕ್ಳುಗಳಿಗೆ ನಮ್ಗೊಂದು ತುತ್ತಿಟ್ಟು ಹಾಕ್ತಾರೆ. ದುಡ್ಡು ಬಂದರೆ ಯಾರೂ ಹಾಕಲ್ಲ ಮೇಡಮ್. ತಂದೆ ತಾಯಿನೂ ವಯಸ್ಸಾದವ್ರನ್ನೂ ನೋಡಲ್ಲ, ಯಾರನ್ನೂ ನೋಡಲ್ಲ. ಅವ್ರ ಭಾಗ ಅವ್ರು ತೊಗೊಂಡು ಹೊಂಟೋಯ್ತಾರೆ. ಇರೋರ ಗತಿ ಏನು ಮಾಡೋದು? ಈಗ ಅವ್ರು ಕೊಡೋದೊಂದು ಕೋಟಿ ತೊಗೊಂಡಾಗ ನಾವೆಲ್ಲೋ ಒಂದು ಕುಂಟೆ ಜಮೀನು ತೆಗಿಯೋಕ್ಕಾಗಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ತಾನೆ. ಇವಾಗ ನಾವೇನು ಒಂದು ಸ್ಥಾನದಲ್ಲಿ ಕುಂಡ್ರಿಸಿದ್ರಿ ಅಂದರೆ ರೈತರನ್ನ ಕಷ್ಟನ ಅರ್ಥ ಮಾಡ್ಕೋತೀರಿ ಅಂದ್ಬಿಟ್ಟು ನಾವು ಕೂರಿಸಿರೋದು ನಿಮ್ಮನ್ನು. ನೀವು ಅದೇ ರೈತರನ್ನ ಅದೇ ಭೂಮಿಗೆ ಹಾಕಿ ತುಳಿದ್ಬಿಟ್ಟು ನೀವು ಭೂಮಿನೇ ಕಿತ್ಕೊಂಡು ಹೋಗ್ತೀವಿ ಅಂದರೆ ನಿಮ್ಮನ್ನು ಗೆಲ್ಸೋದಕ್ಕೆ ನಮ್ಗೇನು ಪ್ರಯೋಜನ ಸಿಗ್ತದೆ? ಏನು ಸಿಗುತ್ತೆ ಪ್ರಯೋಜನ ಹೇಳಿ?
ಇದೊಂದು ಬಿಟ್ಟು ಕೊಟ್ಬಿಟ್ರೆ ಡಿ ಕೆ ಶಿವಕುಮಾರಣ್ಣ ನಿಜವಾಗ್ಲೂ ನಿಮ್ಮನ್ನೇ ನಾವು ದೇವ್ರ ಅಂತ ದೇವ್ರ ಮನೆ ಮಾಡಿಕೊಂಡು ಪೂಜೆ ಮಾಡ್ಬಿಡ್ತೀವಿ ಬೇಕಾದ್ರೆ ನೀವು ಫೋಟೋ ನಾವು ಇರೋ ತನಕನೂ ದಯವಿಟ್ಟು ಇದು ತಲೆಗೂ ಮಾಡ್ದೇದಂಗೆ ಮಾಡಿಬಿಡಿ ಬೇಕಾರೆ ಇರೋ ಎಷ್ಟು ತಲೆ ಹೋಯ್ತಾವೆ ಅಷ್ಟು ನೆನ್ಕೋತಾರೆ ನಿಮ್ಮನ್ನು ದಯವಿಟ್ಟು ಅದನ್ನು ಮಾಡಿ ಅಂತ ನಾವು ಕಳಕಳಿಯಾಗಿ ಕೇಳ್ಕೊಳ್ಳೋದು ಇಷ್ಟೇ ಮೇಡಮ್.